ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್ ಅಂತ. ಬಂಧುಗಳೇ, ನನ್ನ ಹೆಸರು ಶ್ರೀಲಕ್ಷ್ಮಿ. ನಮ್ಮ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತಿಸುತ್ತಾ, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು 100 ಮೀಟರ್ ಆದದ್ದು ಮಾತ್ರ. ಅಂಡ್ ದೆನ್ ರಚನಾ ಝೂಮ್ ಆಗುದಿಲ್ವಾ? ಓಕೆ, ರಚನಾ ಫುಲ್ ಜೋಶಲ್ಲಿ ಇದ್ದಾರೆ. ಅವ್ರ ಹತ್ರ ಮಾತಾಡುವ. ಹಾಯ್ ಸರ್. ಓಕೆ ರಚನಾ, ಬನ್ನಿ ಮಾತಾಡುವ. ಸೊ ನಿಮ್ಮದು ರಾಣಿಪುರಂ ಫಸ್ಟ್ ಟೈಮಾ? ಅಲ್ಲ, ಸೆಕೆಂಡ್ ಟೈಮಾ? ಸೊ ನಿಮಗೆ ಗೊತ್ತಿತ್ತು ಕಷ್ಟ ಉಂಟು ಅಂತ ಚೂರು. ಐ ಲೈಕ್ ಕಾಂಪಿಟೇಷನ್. I like adventure. Okay, you like adventure. Kumara Parvata, fastest trek in the world by Rachana. Yes. Okay. And Konazikal also. Okay. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ. ಸೊ ಈ ಒಂದು ಹೊಸ ವಿಡಿಯೋಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಇವತ್ತು ನಾವು ಬಂದಿರುವಂತದ್ದು ಸ್ವಾಗತ ಸುಸ್ವಾಗತ. ರಾಣಿಪುರಂ, ಲೊಕೇಟೆಡ್ ಇನ್ ದ ಗಾಡ್ಸ್ ಓನ್ ಕಂಟ್ರಿ, ಕೇರಳ. ಸೊ ನಾವೀಗ ಟ್ಯಾಕ್ಸ್ ಆಡಿಟ್ ಸೀಸನ್ ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ. ಟ್ಯಾಕ್ಸ್ ಆಡಿಟ್ ಸೀಸನ್ ಆಗಿದೆ ಅಂತ ನಾವು ನಮ್ಮ ಆಫೀಸ್ ಅವರಿಂದ ಅನ್ಅಫಿಷಿಯಲ್ ಟ್ರಿಪ್ ಬಂದಿದ್ದೇವೆ. ಈ ವ್ಯೂ ನೋಡಿದ್ರೆ ತುಂಬಾ ಚಮತ್ಕಾರವಾಗಿದೆ. ನಂಗೆ ಒಂದು ಹೆಲ್ಪ್ ಬೇಕು ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇವತ್ತು ನಾವು ಬಂದಿರುವುದು ರಾಣಿಪುರಂ, ಲೊಕೇಟೆಡ್ ಕೇರಳ. ಸೊ ನಾವು ನಮ್ಮ ಗಣೇಶ್ ಅಂಡ್ ಸುಧೀರ್ ಇದು ಅನ್ಅಫಿಷಿಯಲ್ ಟ್ರಿಪ್ ಆಗಿ ಬಂದಿದ್ದೇವೆ, ಸ್ವಲ್ಪ ಜನರು. ಸೊ ನನ್ನೊಟ್ಟಿಗೆ ಇದ್ದಾರೆ ಶ್ರೀಲಕ್ಷ್ಮಿ ಪ್ರಭು. ಹಾಯ್ ಗೈಸ್. ಹಲೋ. ಈ ನಮ್ಮ ಯೂಟ್ಯೂಬ್ ಚಾನಲ್ ಡೆಬ್ಯೂಟ್ ಮಾಡುದು. ಸೊ ಹೇಗಿದ್ದೀರಿ ಶ್ರೀಲಕ್ಷ್ಮಿ? ನಾನು ಹುಷಾರಿದ್ದೇನೆ. ಹೌ ಯು ಫೀಲಿಂಗ್? ನಮ್ಮ ಅಕೌಂಟ್ ಅಲ್ಲಿ, ನಮ್ಮ ಅಕೌಂಟ್ ಇದು ಫಸ್ಟ್ ಟೈಮ್ ನೀವು ಬರುದು. ಸದ್ಯಕ್ಕೆ ಫೀಲಿಂಗ್ ಓವರ್ವೆಲ್ಮ್ಡ್. ಓಕೆ. ಬಟ್ ಐ ನೋ ಇಟ್ಸ್ ಅ ಗುಡ್ ಫೀಲಿಂಗ್. ಓಕೆ. ಸೊ ಶ್ರೀಲಕ್ಷ್ಮಿ ಪ್ರಭು ಇಸ್ ಅನ್ ಆರ್ಟಿಕಲ್ ಅಟ್ ಅ ಫರ್ಮ್. ಸೊ ಅವರ ಬಗ್ಗೆ ಕ್ವಿಕ್ ಇಂಟ್ರೊಡಕ್ಷನ್ ಕೊಡುವುದು ಅವರ ಹತ್ರನೇ ಕೇಳುವ. ಶ್ರೀಲಕ್ಷ್ಮಿ, ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳಿ. CA ಮಾಡ್ತಿದ್ದೀನಿ. CA ಮಾಡ್ತಿದ್ದೀರಿ? ಒಂದು 4 months ಆಫ್ ಆರ್ಟಿಕಲ್ಶಿಪ್ ಪೆಂಡಿಂಗ್ ಇದೆ. ಓಕೆ. 4 to 5 months. ಓಕೆ. ಅದಾದ್ಮೇಲೆ ನಂದು CA ಫೈನಲ್ ಎಕ್ಸಾಮ್ ಬರೀಲಿಕ್ಕಿದೆ. ಓಕೆ. ಅದ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಅಂದ್ರೆ ಕ್ಲಾಸಿಕಲ್ ಇಲ್ಲ ಅಂದ್ರೆ? ಕ್ಲಾಸಿಕಲ್ ಡ್ಯಾನ್ಸ್ ನಂದು. ಓಕೆ, ನೈಸ್. ದಟ್ಸ್ ನೈಸ್ ಪ್ರೀ ಟು ವಿದ್ವತ್ ಹಿಯರ್. ಆಗಿದೆ. ವಿದ್ವತ್ ಬರೀಲಿಕ್ಕೆ ಮುಂದುವರಿಸ್ತಿದ್ದೇನೆ. ಸೊ ನೀವು ನೋಡ್ಬೋದು, ತುಂಬಾ ಟ್ಯಾಲೆಂಟೆಡ್ ಅಂತ ಹುಡುಗಿ ನಮ್ಮ ಶ್ರೀಲಕ್ಷ್ಮಿ ಅವರು. ಥ್ಯಾಂಕ್ ಯು. ಇವತ್ತು ಟ್ರೆಕ್ಕಿಗೆ ಬರುವುದು ರೀಸನ್ ಏನು? ಆಕ್ಚುಲಿ ತುಂಬಾ ತಿಂಗಳಿಂದ ನಾವು ವರ್ಕ್ ಮಾಡ್ತಿದ್ದೀವಿ. ರಾತ್ರಿ 10 ಗಂಟೆವರೆಗೆ ಕೂರುದು, ಮನೆಗೆ ಹೋಗಿ ಕೆಲಸ ಮಾಡೋದು. ಸೊ obviously we are tired. Okay. So I thought whenever you are tired, whenever you're feeling overwhelmed, whenever you're feeling sad, nature's escape is the best escape ever. Okay. So ಇಲ್ಲಿ ಬರುವಾಗ ಚೂರು ರಿಲ್ಯಾಕ್ಸ್ ಆಗ್ತಾ ಇದೆ. even though it's tiring because ಟ್ರೆಕ್ ಮಾಡೋದು ತುಂಬಾ ಸಮಯ ಆಗಿದೆ. ಅವ್ರು ಹೇಳಿದಾಗೆ ನೀವು ಇಲ್ಲಿ ವ್ಯೂ ಕೂಡ ನೋಡ್ಬೋದು, ಉತ್ತಮವಾದ ವ್ಯೂ. ಸೊ ನಿಮ್ಮದು ಟ್ಯಾಕ್ಸ್ ಔಟ್ ಸೀಸನ್ ಮತ್ತೆ ಐಟರ್ ಇದು ಸೀಸನ್ ಕೂಡ ಇತ್ತು. ಹೌದು. ಅದು ಸೀಸನ್ ಹೇಗೆ ಆಯ್ತು ನಿಮ್ಗೆ? ದಿಸ್ ಇಸ್ ಯುವರ್ ಸೆಕೆಂಡ್ ಸೀಸನ್. Yes, second season. First season was very bad because ಎಂತ ಗೊತ್ತಿರ್ಲಿಲ್ಲ, ವೆರಿ ಕ್ಲೂಲೆಸ್. ಬಟ್ ಈ ಸಲ ನಾನು ಹೋಗ್ಬೇಕು. ಹೋಗಿ, ಪರವಾಗಿಲ್ಲ. ಈ ಸಲ ತುಂಬಾ ಡೌಟ್ಫುಲ್ ಏನೂ ಆಗಿರ್ಲಿಲ್ಲ. ಓಕೆ, ಸಿನ್ಸ್ ಯು ಆರ್ ಅ ಸೀನಿಯರ್. ಬಿಕಾಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಆಲ್ರೆಡಿ ನೀವು ಹೇಗೆ ಎರರ್ ಸರಿ ಮಾಡಬೇಕು Okay. ಅಂತ ಮಾಡಬೇಕು. ಬಟ್ ಸ್ಟಿಲ್ ದೇರ್ ಆರ್ ಟೈಮ್ಸ್ ವೇರ್ ಯು ಫೀಲ್ ಲೈಕ್ ಯು ಡೋಂಟ್ ನೋ ಎನಿಥಿಂಗ್. ಅದು ಆಗಿದೆ obviously. Tax audit was fine because You are a senior. This is your second tax audit season. yes, Okay guys, you can just have a look at the view. beautiful, This is Ranipuram. really beautiful guys. ಓಕೆ, ಮತ್ತೆ ಏನಾದ್ರು ನಮ್ಮ ವೀಕ್ಷಕರಿಗೆ ಹೇಳುವಂತದ್ದು, ಎಂತ ಮೋಟಿವೇಶನ್ CA ಓದುವವರಿಗೆಲ್ಲ? ಏನಿಲ್ಲ, ಡಿಫಿಕಲ್ಟ್ ಅಂತ ಅನ್ಸೋದು ಬೇಡ. ಎವ್ರಿ ಟೈಮ್ ಯು ಕ್ಯಾನ್ ಡೂ ಇಟ್, ವಾಟ್ ಎವರ್ ಯು ವಾಂಟ್, ವಾಟ್ ಎವರ್ ಯು ಪುಟ್ ಯುವರ್ ಮೈಂಡ್ ಇನ್ ಟು. ಸೊ ಇಫ್ ಯು ಆಲ್ ವಾಂಟ್ ಟ್ರೈ, ಯು ಕ್ಯಾನ್ ಗಿವ್ ಇಟ್ ಅ ಶಾಟ್. ಓಕೆ ಗೈಸ್, ಇಟ್ಸ್ ನೆವರ್ ಲೇಟ್. ಶ್ರೀಲಕ್ಷ್ಮಿ ಟೀಮ್ ಮುಗಿತಾ ನಾವು ನೆಕ್ಸ್ಟ್ ಬೇರೆಯವ್ರದ್ದು ಇಂಟರ್ವ್ಯೂ ತೆಗೆಯುವ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಶ್ರೀಲಕ್ಷ್ಮಿ ಅವರಿಗೆ ಧನ್ಯವಾದ ನಮ್ಮ ಈ ಒಂದು ವಿಡಿಯೋಕ್ಕೆ ಬಂದಿದ್ದಕ್ಕೆ. ವೆಲ್ಕಮ್ ಗೈಸ್. ಸೊ ನಮಗೆ ಒಂದು ನೆಕ್ಸ್ಟ್ ಇವರಿದ್ದಾರಲ್ಲ ಶ್ರೀಲಕ್ಷ್ಮಿ ಪ್ರಭು, ಇವರು ಇವತ್ತು ಕನ್ನಡ ರಾಜ್ಯೋತ್ಸವವಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರ್ತಿಲ್ಲ. ಸೊ ಬರ್ತಿದ್ದೇನೆ, ಮಾತಾಡ್ತಿದ್ದೇನೆ. ಸೊ ಯಾರಾದ್ರೂ
ಕನ್ನಡಿಗ ಇದ್ದರೆ ಇವರಿಗೆ ಒಂದು ಕ್ಲಾಸ್ ತಗೊಳ್ಳಿ. ಇವರದ್ದು ಇನ್ಸ್ಟಾಗ್ರಾಮ್ ಐಡಿ ಅಂತ ಹೇಳ, ಶ್ರೀಲಕ್ಷ್ಮಿ.ಪ್ರಭು. ಫಾಲೋ ಮಾಡಿ. ವಿರಾಟ್ ಕೊಹ್ಲಿ ಇಸ್ ದ ಬೆಸ್ಟ್. ಸೊ ಈಗ ನಮ್ಮೊಟ್ಟಿಗೆ ರೀಶ್ಮಾ ಪೆರೇರಾ ಇದ್ದಾರೆ, ನಮ್ಮ ಅಸೋಸಿಯೇಟ್. ಓಕೆ, ಅದೇ ರೀಶ್ಮಾ ಪೆರೇರಾ. ಸೊ ರೀಶ್ಮಾ ಪೆರೇರಾ, ಈ ಒಂದು ನಮ್ಮ ಚಾನೆಲ್ಗೆ ಸ್ವಾಗತ. ಧನ್ಯವಾದಗಳು. ಸೊ ನಿಮ್ಮ ಬಗ್ಗೆ ಕ್ವಿಕ್ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ, ನಿಮ್ಮ ಬಗ್ಗೆ ನಮ್ಗೆ ಚೂರು ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಇಂಟ್ರೊಡಕ್ಷನ್ ನೀವು ನಂದು ಕೊಡ್ಬೇಕು. ನಂಗೆ ಅಷ್ಟು ಗೊತ್ತಿಲ್ಲ ನಿಮ್ಮ ಬಗ್ಗೆ. Oh my God, ಯಾಕೆ ಕರ್ದಿದ್ದೀರಿ? ಓಕೆ, ಸೊ ರೀಶ್ಮಾ ಪ್ರಭು ಇಸ್ ಆನ್ ಅಸೋಸಿಯೇಟ್ ಆಟ್ ರೀಶ್ಮಾ. ಸೊ ನೆಕ್ಸ್ಟ್ ನಮ್ಮೊಟ್ಟಿಗೆ ಇದ್ದಾರೆ ಶ್ರೇಯಾಂಕ್. ನಮಸ್ಕಾರ. ನಮಸ್ಕಾರ. ನಮ್ಮ ಈ ಒಂದು ಚಾನೆಲ್ಗೆ ನಿಮ್ಮನ್ನ ಸ್ವಾಗತಿಸುತ್ತೇನೆ. ಸ್ವಾಗತ. ಸೊ ಶ್ರೇಯಾಂಕ್ ಬಗ್ಗೆ ಕ್ವಿಕ್ ಇಂಟ್ರೊಡಕ್ಷನ್ ಇದೆ. ನಮ್ಮದು ಫರ್ಮಿದು ಸೆಕೆಂಡ್ ದೊಡ್ಡ ಟ್ರಸ್ಟ್ ಅಂತ ಇರುವುದು ಒಬ್ಬರೇ ಕೂತು ಮಾಡಿದ್ದಾರೆ. ಇಲ್ಲ ಇಲ್ಲ. So, ಆ ರಜತ್ ಒಂದು- ಮತ್ತೆ ವಿಜಯ್ ಅಂತ ಹೇಳಿ ನಮ್ಗೆ ಹೆಲ್ಪ್ ಮಾಡಿ. ಅದೇ ಲೀಡ್ ಇದ್ದದ್ದು ಶ್ರೇಯಾಂಕ್. ಅವರಿಗೆ ಒಂದು ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ ನಾನು. ಸೊ ಅಸೋಸಿಯೇಟ್ ಕೂಡ ಫುಲ್ ಖುಷಿಯಲ್ಲಿ ಅವರಿಗೆ ಕಂಗ್ರ್ಯಾಚುಲೇಟ್ ಹೇಳಿದ್ರು. ಸೊ ಶ್ರೇಯಾಂಕ್, ಈಗ ಒಂದು ನಮ್ಮ ಟ್ಯಾಕ್ಸ್ ಸೀಸನ್ ಆಯ್ತು, ನಿಮ್ಮದು ಹೇಗಿತ್ತು ಫೀಲಿಂಗ್? ಟ್ಯಾಕ್ಸ್ ನಾನು ಸೀಸನ್ ನಿನ್ನೆ ಹೇಳಿದೆಲ್ಲ ಅದೇ. ಅಲ್ಲ, ಈಗ ನಮ್ಮ ವೀಕ್ಷಕರಿಗೆ ಹ? ವೀಕ್ಷಕರೀಗ ಟ್ಯಾಕ್ಸ್ ಆಡಿಟರ್ ಆಯ್ತು. ಸೊ ನೀವು ಇಮ್ಯಾಜಿನ್ ಮಾಡಿದ್ದ ಇಷ್ಟು ಹೆಕ್ಟಿಕ್ ಇರ್ತದೆ ಅಂತ? ಇಲ್ಲ ಇಲ್ಲ, ಅದು ನಂಗೆ ಮುಂಚೆನೆ ವಿಘ್ನೇಶ್ ಹೇಳಿದ್ರು, ಆದ್ರೆ ನೀವು ಆಗ್ತದೆ ಅಂತ ಇತ್ತು, ಆದ್ರೆ ಲಾಸ್ಟ್ ಒಂದು ಮೂಮೆಂಟ್ ಅಲ್ಲಿ ಆಗುದಿಲ್ಲ ಅಂತ ಆಯ್ತು, ಆಮೇಲೆ ವಾಪಸ್ ಆಯಿತು. ಸೊ ಹಾಗೆ ನಿಮ್ಮದು ನನ್ನದು ಆಗುದೇ ಇಲ್ಲ ಅಂತೇಳಿ ಇತ್ತು. ಅದು ದೀಪಕ್ಕ ಬಂದು ಸ್ವಲ್ಪ ಹೆಲ್ಪ್ ಮಾಡಿ ಆಯ್ತು. ಯಾರು? ದೀಪಕ್ಕ. ಓಕೆ. ದೀಪಕ್ಕಲ್ಲ, ದೀಪಾ ಅಕ್ಕ. ಓಕೆ. ನಮ್ಮದು ಎಕ್ಸ್ ಆರ್ಟಿಕಲ್ ಅವ್ರು ಬಂದ್ರಿಂದ ನಮ್ಗೆ ಫುಲ್ ಹೆಲ್ಪ್ ಆಗಿದೆ. ಸೊ ದೀಪಾ ಅಕ್ಕ, ನಿಮ್ಗೆ ಕೂಡ ಇದು ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಕೂಡ ಒಂದು ಧನ್ಯವಾದ ಹೇಳ್ತೇನೆ. ಆ ದಿನ ನಮ್ಗೆ ಎಲ್ಲರಿಗೆ ಐಸ್ ಕ್ರೀಮ್ ಕೂಡ ಕೊಟ್ಟಿದ್ರು ಪಾಪ. ಸೊ ಪಿಜ್ಜಾ ಕೂಡ. ಸೊ ಅದಕ್ಕೆ ಕೂಡ ಒಂದು ಧನ್ಯವಾದ. ಸೊ ಮತ್ತೆ ಈಗ ರಾಣಿಪುರಂ ಬಂದಕ್ಕೆ ಕಾರಣ ನಾನು ಮನೆಯಲ್ಲಿ ಕೂತ್ರೆ ಎದ್ದುಕೊಂಡು ಬಿದ್ದುಕೊಳ್ತೇನೆ. ಹಾ. ಹಾಗೆ ನಾನು ಎದ್ದುಕೊಂಡು ಬಂದಿದ್ದೆ. ಓಕೆ, ಹಾಗೆ. ಸೊ ಓಕೆ. ನಿಮ್ಮ ಬಗ್ಗೆ ಕ್ವಿಕ್ ಇಂಟ್ರೊಡಕ್ಷನ್. ತುಂಬಾ ಜನರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಯಾರು? ಇಟ್ ಮೈಟ್ ಬಿ ಇನ್ ಅ ಫರ್ಮ್ ಆರ್ ನಮ್ಮ ವೀಕ್ಷಕರಿಗೆ. ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ನೀವು ಬರುದು. ಸಾಧಾರಣದ ಜನ. ಓಕೆ. ಮೂಡಬಿದ್ರೆಯಲ್ಲಿ ಸಿಗುತ್ತೇನೆ ನಾನು ಬಂದರೆ. ನನ್ನ ನಂಬರ್ ಬೇಡ, ನಮ್ಮ ಕಮೆಂಟ್ಸ್ ಎಲ್ಲ ಹಾಕ್ತೇನೆ ನಾನು. ಕಾಲ್ ಮಾಡಿದ್ರೆ ನಾನು ಬರ್ತೇನೆ, ಇದ್ದೇನೆ. ಮೂಡಬಿದ್ರೆಯಲ್ಲಿ ಪೇಟೆಯಲ್ಲಿ ಮನೆ. ಯಾರಿಗಾದ್ರೂ ಅಂತ ಕೆಲಸ ಇದ್ರೆ ನಿಮ್ಗೆ ಕರಿಬಹುದು. ಕಲಿಬಹುದು. ಕೊಣಜೆ ಕಲ್ಲು ಹೋಗ್ಲಿಕ್ಕೆ ಇದ್ರೆ ಕರಿಬಹುದು. ನಾವು ಎಸ್. ಓಕೆ ಸರ್. ಹಾಗೆ ಶ್ರೇಯಾಂಕಿಗೆ ಒಂದು ಧನ್ಯವಾದ ಹೇಳುತ್ತಾ ನಮ್ಮ ವಿಡಿಯೋಕ್ಕೆ ಬಂದಕ್ಕೆ. ಶ್ರೇಯಾಂಕ್, ಧನ್ಯವಾದಗಳು. ಓಕೆ, ನೆಕ್ಸ್ಟ್ ನೋಡುವ ಯಾರು ಸಿಗ್ತಾರೆ ಅಂತ. ದಾರಿಯಲ್ಲಿ ಹೋಗ್ತಾ ನಮ್ಮದು ಒಂದು ಸಣ್ಣ ಪೀಕ್ ಕಾಣ್ತಾ ಇರ್ಬೋದು ನಿಮ್ಗೆ. ಓಕೆ, ದಿಸ್ ಇಸ್ ಕೊಣಜೆಕಲ್ಲು ಪೀಕ್ 2 ಕಾಣ್ತಾ ಉಂಟಾ? ಹಾ, ಎಸ್. ನೆಕ್ಸ್ಟ್ ನೋಡುವ ಯಾರು ಸಿಗ್ತಾರೆ ಅಂತ. ಹಾ, ಸೊ ನಮ್ಮ ಈ ಒಂದು ವಿಡಿಯೋಗೆ ನಿಮ್ಮನ್ನ ಸ್ವಾಗತಿಸುತ್ತೇನೆ. ಥ್ಯಾಂಕ್ ಯು ಸಾತ್ವಿಕ್ ಪ್ರಭು. ಸೊ ನಿಮ್ಮ ಬಗ್ಗೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ನಂಗೆ ಎಷ್ಟು ಕೊಟ್ಟು ಅಂತಂದ್ರೆ, ವಿಜಯ್ ಶಾನ್ಬಾಗ್ ನಮ್ಮದು ಗಣೇಶನ್ ಸುಧೀರಿದ್ದು ಒಂದು ಉತ್ತಮ ಆರ್ಟಿಕಲ್. ಥ್ಯಾಂಕ್ ಯು. ಸೊ ಆರ್ಟಿಕಲ್ಶಿಪ್ ಅಲ್ಲಿ ತುಂಬಾ ಫೇಮಸ್ ಇದ್ರು, ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಹೌದು. ಈಗ ಕೂಡ ಸೊ ಅವರದ್ದು ಆರ್ಟಿಕಲ್ಶಿಪ್ ಮುಗ್ದಿದೆ. ಈಗ ನಾಳೆ ರಿಸಲ್ಟ್ ಬರ್ತಾ ಉಂಟು, ನಾಳಿದ್ದು. ಸೊ ವಿಜಯ್, ಈ ಸಲ ನೀವು ಕರೆಕ್ಟ್ ಟೈಮಿಗೆ ಟ್ಯಾಕ್ಸ್ ಸೀಸನ್ ಇರುವಾಗನೇ ನಮ್ಗೆ ಬಂದು ಹೆಲ್ಪ್ ಮಾಡಿದ್ದೀರಿ. ಸೊ ಅದಕ್ಕೆ ಫಸ್ಟ್ ಧನ್ಯವಾದ ಹೇಳ್ತೇನೆ ನಾನು ನಿಮ್ಮನ್ನ. ಸೊ ನಿಮ್ಮ ಬಗ್ಗೆ ಕ್ವಿಕ್ ಇಂಟ್ರೊಡಕ್ಷನ್ ನೀವೇ ಕೊಡಿ ಚೂರು ನಮ್ಗೆ, ನಮ್ಮ ವೀಕ್ಷಕರಿಗೆ. ನಾನು ಬೇಸಿಕಲಿ ಬಿಲಾಂಗ್ಸ್ ಟು ದ ಸ್ಮಾಲ್ ಟೌನ್ ಕಾಲ್ಡ್ ಕುಮಟಾ. ಎಸ್. ನಾನು ಬೇಸಿಕಲಿ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಅಲ್ಲ, ಸ್ಟ್ಯಾಂಡರ್ಡ್ ನೀವೊಂದು ಹೋಗ್ಲಿಲ್ಲ. ಅದು ಹೇಗೆ, ಅದರ ಕತೆ ನಮ್ಗೆ ಚೂರು ಹೇಳಿ. ಅದಕ್ಕೆ ನಿಮ್ಗೆ ಜನರಲ್ ಮ್ಯಾನರ್ಸ್ ಇಲ್ಲ. ಮೇ ಬಿ ಇಟ್ಸ್ ನಾಟ್ Okay. ಅಬೌಟ್ ಮ್ಯಾನರ್ಸ್. ರೀಶ್ಮಾ, ಒಮ್ಮೆ ನೀವು ನಿಮ್ಮದು ಸ್ಟೇಟ್ಮೆಂಟ್ ಒಮ್ಮೆ ಹೇಳಿ. ಅವರು ಹೇಳ್ತಿದ್ದಾರೆ ಅವರು ಸಣ್ಣ ಇರುವಾಗ ಅವರು ಪ್ರೈಮರಿ ಎಜುಕೇಶನ್ ಮಾಡ್ಲಿಲ್ಲ ಅಂತ. So, ಈಗ ನಂಗೆ ರೀಶ್ಮಾ ಗೊತ್ತಾಯ್ತು, ಅವರೇ, ಯಾಕೆ ಅಷ್ಟು ಮ್ಯಾನರ್ಸ್ ಇಲ್ಲ. Rishma, can you explain what manners it is actually? ಹಾ, Manners is talking in low tone, respecting others. ಸಾವು ಅವ್ರು ಬೇಡ ಇಲ್ಲದು ಎಲ್ಲ ಶಬ್ದ ಬರಬಾರ್ದು. Yes, maybe it's. I will clarify the doubts. I know I will speak bad words. I agree with that. But about tone, it's natural.
ಓಕೆ ಅದು ಕುಮಟದು So ಟೋನ್. Now your tone is absolutely no, proper. no, no, no. See, No, no, no. You ಇಲ್ಲಿ ಹಿಂದೆ ಬನ್ನಿ. no, Rishma. There are two types of voice. One is like what you say. ಒಂದು thick voice, ಒಂದು thin voice, right? ಓಕೆ, ನಿಂದು ಟೋನ್ ಸ್ವಲ್ಪ ದೊಡ್ಡ ಇದ್ರೆ ನೀನು ಒಮ್ಮೆ ಸ್ವಲ್ಪ ವಾಯ್ಸ್ ರೇಸ್ ಮಾಡಿದ್ರೆ ಸಹ ಅದು ನಿಂಗೆ ಬೆಚ್ಚದಲ್ಲಿ ಬೈದ ಹಾಗೆ ಗೊತ್ತಾಗ್ತದೆ, ಆಯ್ತಾ? ಸೊ ಇಟ್ಸ್ ನಾಟ್ ಮ್ಯಾನರ್ಸ್. ಓಕೆ, ಐ ಸ್ಪೀಕ್ ಬ್ಯಾಡ್ ವರ್ಡ್ಸ್. ಇಟ್ಸ್ ನ್ಯಾಚುರಲ್. ಸೊ ಐ ಕ್ಯಾನ್ I'm ಕಂಟ್ರೋಲ್. telling you, you can control your ಯಾ, tone. ಆಕ್ಚುಲಿ ಐ ಇಂಪ್ರೂವ್ಡ್. Okay, proud of you, Vijay. ಯಾ, ಬಟ್ ಐ ವಿಲ್ ಯೂಸ್ ಸಾವು. ಅರ್ಲಿಯರ್ ಇದು ವಿಡಿಯೋ ಎಲ್ಲ ಹೋಗ್ಬಾರ್ದಾಯ್ತಾ? ಹೈಕಟ್ ಅಲ್ಲ ಯೂಟ್ಯೂಬ್ ಅಲ್ಲಿ ಹೋಗ್ತದೆ. ಏ ಎಂತದ? ಓಕೆ, ಸೊ ಪರವಾಗಿಲ್ಲ. ಈಗ ನೀವೀಗ ಗುಡ್ ಮ್ಯಾನೇಜ್ ಕಲ್ತಿದ್ದೀರಿ. ನೀವು ನೀವೆಲ್ಲ ಹಾಕ್ಬೇಡ ಮಾರ. ಫಸ್ಟ್ continue. ಥರ್ಡ್ ಸ್ಟ್ಯಾಂಡರ್ಡ್ ತನಕ ನೀವು ಸ್ಕೂಲಿಗೆ ಹೋಗ್ಲಿಲ್ಲ, ಅದು ರೀಸನ್. ಅದು ಹೇಳ್ತೇನೆ. ಹಾ, ಥರ್ಡ್ ಸ್ಟ್ಯಾಂಡರ್ಡ್ ತನಕ ಅಂದ್ರೆ ಸ್ಕೂಲಿಗೆ ಹೋಗ್ಲಿಲ್ಲ. ಸ್ಕೂಲಿಗೆ ಹೋಗ್ತಿದ್ದೆ. ಐ ಮೀನ್ ಹೋಗಿ ಮಧ್ಯಾಹ್ನ ಬರೋದು. ಓಕೆ ಅವ್ರು ನಮಗೆ ಎಕ್ಸಾಮ್ ಎಲ್ಲ ಇರ್ಲಿಲ್ಲ. ಓಕೆ, ಫಸ್ಟ್ ಅದ್ ಹೇಗೆ? ಸೆಕೆಂಡ್ ಸ್ಟ್ಯಾಂಡರ್ಡ್ ನನ್ನದೇ I ಮನೆ mean, ಮುಂದೆ ನಿಮ್ಮ- ಸ್ಕೂಲ್ ಇತ್ತು, ಲೈಕ್ ಗವರ್ಮೆಂಟ್ ಸ್ಕೂಲ್. ಓಕೆ, ಅಂದ್ರೆ ನಿಮ್ಮ ಹತ್ರ ಏನು ಪೊಲಿಟಿಕಲ್ ನೋ ಪವರ್? ನೋ ನೋ ಪೊಲಿಟಿಕಲ್ Okay. ಪವರ್. ಲೈಕ್ ಕನ್ನಡ ಸ್ಕೂಲಲ್ಲಿ ಎಕ್ಸಾಮ್ ಹೇಳಿ 40 ಮಾರ್ಕ್ಸ್ ಎಂತ ಇರ್ಲಿಲ್ಲ. ಓಕೆ ದೇ ಯೂಸ್ ಟು ಆಸ್ಕ್ ಓರಲ್ ಕ್ವಶನ್ಸ್. ಓಕೆ ಟೆಲ್ ಮೀ 10 ones ಓಕೆ 10 ಮಂತ್ಸ್ I mean, ಓಕೆ ಎಕ್ಸಾಂಪಲ್ like- ಗೊತ್ತಾಯ್ತು, ಪರವಾಗಿಲ್ಲ. or 20 into 4 what, like example, or what you say, maths questions, ಓಕೆ, or some basics. ಸೊ ನೀವು ಡೈರೆಕ್ಟ್ ಫೋರ್ತ್ ಸ್ಟ್ಯಾಂಡರ್ಡ್ ಗೆ Yes. ಹೋದದ್ದು. ಹೌದು. ಅಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ನೀವು CA ತೆಗಿಬೇಕಂತ ಯಾವಾಗ? ಅದು ಐ ವಾಸ್ ಇನ್ ಕನ್ಫ್ಯೂಷನ್. ಓಕೆ ನಾನು ಫಸ್ಟ್ MBA ಮಾಡುವ ಹೇಳಿದ್ದೆ, ಯಾವಾಗ ಇನ್ ದ ಮಿಡಲ್ ಆಫ್ ಸೆಕೆಂಡ್ PUC. ಓಕೆ, ಸೆಕೆಂಡ್ PU ತನಕ ಡಿಸೈಡ್ ಇಲ್ಲ ಆಗಿರಲಿಲ್ಲ? ಇಲ್ಲ ಇಲ್ಲ. ಓಕೆ ಕಾಮರ್ಸ್ ಒಂದು ಬಂದೆ, ಹೇಗೆ ನನಗೆ ಸಹ ಗೊತ್ತಿಲ್ಲ. Okay. ಬಿಕಾಸ್ ನನ್ನ ಮನೆಯಲ್ಲಿ 3 ಜನ ಸೈನ್ಸ್. ಓಕೆ ಸೊ ನಾನು ಮತ್ತೆ ಒಬ್ಬನೇ ಅಲ್ಲ, ಎಲ್ಲರೂ ಸೈನ್ಸ್ ಮಾಡಿದ್ದಾರೆ. ನಾನು ಕಾಮರ್ಸ್ ಮಾಡುವ ಹೇಳಿ ಕಾಮರ್ಸಿಗೆ ಬಂದೆ. ಓಕೆ, ಅದು ಆದ್ಮೇಲೆ ಮುಂದೆ ಎಂತ ಮಾಡ್ಬೇಕು ಗೊತ್ತಿಲ್ಲ. MBA ಒಂದು ಆಗ ಟ್ರೆಂಡಿಂಗ್ ಇತ್ತು. ಇಲ್ಲಿ ಕೂತ್ಕೊಳ್ಳಿ, ಜಾಗಕ್ಕೆ ಬರ್ಲಿಲ್ಲ. MBA ಒಂದು ಟ್ರೆಂಡಿಂಗ್ ಇತ್ತು. ಹ್ಮ್ ಮತ್ತೆ ಎಂತ ಮಾಡುದು, ನನ್ನ ಅಣ್ಣ ಒಬ್ಬ CA ಮಾಡು ಹೇಳಿದ. ಓಕೆ, ಸೊ ನಾನು CA ಮಾಡುವ ಹೇಳಿ ಫೌಂಡೇಶನ್ ಬರ್ದೆ, ಪಾಸ್ ಆಯ್ತು. ಪಾಸ್ ಆಯ್ತು. ಇಂಟರ್ ಬರ್ದೆ, ಇಂಟರ್ ಬರ್ದು ಪಾಸ್ ಆಯ್ತು. ಪಾಸ್ ಆದ್ರು. ಮತ್ತೆ ಇಲ್ಲ, ಅದು ಇಂಟರ್ವ್ಯೂ ಆಗ್ತಿತ್ತು, ನೀನು ಡಿಸ್ಟರ್ಬ್ ಮಾಡ್ಬೇಡ. ಹಾ. ಇಲ್ಲಿ ಒಂದು ಫೋಟೋ ತೆಗಿಬೇಕು, ಇಲ್ಲಿ ನೆನಪಿರ್ಲಿ. ಆಮೇಲೆ ಇಂಟರ್ ಬರ್ದು ಪಾಸ್ ಆದ್ರು. ಮತ್ತೆ ನಾನು ಆಮೇಲೆ ಬ್ಯಾಂಗ್ಳೂರ್- ಡೊನೇಷನ್ಸ್ ಅದು ಸ್ಟೋರಿ ಅದು ಹೇಳ್ತಾನೆ. ಹೇಗೆ ಚೂಸ್ ಮಾಡಿ ಹಾ, ಗೊತ್ತಾಗಬೇಕು right. ಮೈನ್. ಎಸ್, ನಾನು ಬ್ಯಾಂಗ್ಳೂರ್ ಆರ್ಟಿಕಲ್ಶಿಪ್ ಹೋಗುವ ಹೇಳಿ ಜೋಶಲ್ಲಿ ಇದ್ದೆ. ಓಕೆ ಮನೆಯಲ್ಲಿ ಇಸ್ ಲೈಕ್ ಬೇಡ, ಓಕೆ, ಬಿಕಾಸ್ ಇಟ್ಸ್ ರ್ಯಾಟ್ ರೇಸ್ ಅಂತ ಹಾಗೆ. ರ್ಯಾಟ್ ರೇಸ್ ಹೇಳಿಲ್ಲ. ಆಗ ಬ್ಯಾಂಗ್ಳೂರ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಇತ್ತು. ಓಕೆ ರಾತ್ರಿ ಹೊತ್ತು ಡೇಂಜರ್, ಮರ್ಡರ್, ಕ್ರೈಮ್, ಅದು ಈಗ ಸಹ ಉಂಟು, ಅದು ಬೇರೆ ಪ್ರಶ್ನೆ. ಓಕೆ ಮನೆಯಲ್ಲಿ ಸ್ವಲ್ಪ ಭಯ ಇತ್ತು. ಸೊ ದೇವರ್ ಲೈಕ್ ಉಡುಪಿ ಆರ್ ಮಂಗಳೂರು. ಹ್ಮ್ ನಂಗೆ ಉಡುಪಿ ಬೇಡ ಆಯ್ತು. ಐ ವಾಸ್ ಇನ್ ಉಡುಪಿ ಫಾರ್ 3 years ಫಾರ್ ಓಕೆ, ಯಾಕೆ ರೀಸನ್? ಐ ವಾಂಟ್ ಎಕ್ಸ್ಪ್ಲೋರ್ ನ್ಯೂ ಪ್ಲೇಸ್, ನ್ಯೂ ಪೀಪಲ್. ಓಕೆ, ಸೊ ಐ ಪ್ಲಾನ್ Bangalore. I don't Okay. know any firm in was Bangalore. it a good choice or you Yeah. regret not No, going no, to no, Bangalore? I regret for something like big financials like listed company audit and all, Okay, and outstation audit. But here I got outstation audit. and a big trust Big trust, yeah, might be. Okay, might be, and good companies and everything. okay, How was Ganesh Sudhir overall? okay. So how was Ganesh and Sudesh? Ganesh and Suri is just amazing. Amazing people. Especially Giridhar R. Kamath. Okay. हमारे गिरी sir. Okay, Okay. Then okay. I was seeing firms. I don't know, but my friend told ಮಂಗಳೂರಲ್ಲಿ NJS ಪ್ರಸನ್ನ ಶೆಣೈ ಅವನಿದ್ದು ಫಾರ್ಮ್, ಮತ್ತೆ ಗಣೇಶ್ ಅಂಡ್ ಸುಧೀರಲ್ಲಿ ಉಂಟು. ಬಟ್ ಗಣೇಶ್ ಅಂಡ್ ಸುಧೀರ್ಗೆ ಮ್ಯಾಂಡೇಟರಿ 2 group ಕ್ಲಿಯರ್ ಆಗ್ಬೇಕು ಹೇಳಿದ. okay, same. ನನಗೆ ಗೊತ್ತಿಲ್ಲ, ನನಗೆ ಅದು 2 group ಏನೋ ಮಾಡುವ ಹೇಳಿ, ಅಪ್ಲೈ ಮಾಡುವ ಹೇಳಿ. ಸೊ ಐ ಜಸ್ಟ್ ಟೆಕ್ಸ್ಟೆಡ್ ವಿಕಾಸ್ ಅಣ್ಣ ಆನ್ ಲಿಂಕ್ಡ್ಇನ್. ವಿಕಾಸ್ ಅಣ್ಣ, ನಾನು ಆರ್ಟಿಕಲ್ಸ್, ವಿಕಾಸ್ ಅಣ್ಣ ನಾಟ್ ವಿಕಾಸ್ ಅಣ್ಣ, ಹೈ ವಿಕಾಸ್ ಸರ್, ಹಾ, ನಾನು ಆರ್ಟಿಕಲ್ಶಿಪ್ ಅಪ್ಲೈ ಮಾಡ್ಬೇಕು ಹೇಳಿದ್ದೇನೆ. ವಿಕಾಸ್ ಅಣ್ಣ ಇಸ್ ಲೈಕ್ ಓಕೆ, ಹಾ. ಶೇರ್ ದ ರೆಸ್ಯೂಮ್ ಹೇಳಿ. okay, ಒಂದು ಆಗ ರೆಸ್ಯೂಮ್ ನಾನು ಫುಲ್ ಎಂತ ಇರಲಿಲ್ಲ, Okay. ರೆಸ್ಯೂಮ್ ಮಾಡಿ ವಿಕಾಸ್ ಅಣ್ಣನಿಗೆ ಕಳಿಸಿದೆ. ವಿಕಾಸ್ ಅಣ್ಣ ಇಸ್ ಲೈಕ್ ಓಕೆ, ಯಾವಾಗ ಜಾಯಿನ್ ಆಗ್ತಿ, ಐ ಮೀನ್ Okay. Interview ಹೇಳಿಲ್ವಾ? ಇಂಟರ್ವ್ಯೂ Okay. ಅಂದ್ರೆ ಯಾವಾಗ ಬರ್ತಿ. okay, ಸೊ ವಿಕಾಸ್ ಅಣ್ಣ ಟೋಲ್ಡ್ ಒನ್ ಡೇಟ್, ಬಟ್ ಅನ್ಫಾರ್ಚುನೇಟ್ಲಿ ವಿಕಾಸ್ ಅಣ್ಣ ಆಫೀಸಲ್ಲಿ ಇರಲಿಲ್ಲ. okay. ಅದು ಸ್ಟ್ರೈಟ್ ಹೀಗೆ ಲೆಫ್ಟ್ ಆಗಿ ಹೋಗುವ. ವಿಕಾಸ್ ಅಣ್ಣ ಆಫೀಸಲ್ಲಿ ಇರಲಿಲ್ಲ. ಓಕೆ, ಮತ್ತೆ ನಾನ್ ಬಂದು ಬಟ್ ಸರ್ ಇದ್ರು, ಓಕೆ, ಪ್ರೀತೇಶ್ ಇದ್ದಾಗ ಅವನಿದ್ದು ಮುಖ ನಂಗೆ ನೆನಪುಂಟು. ಮುಖ ನಾಟ್, ಅವನಿದ್ದು ಕೈಗೆ ಹಾಕಿದ್ದು ಅದು ಅದೆಂತದ ಒಂದು Okay. ನಾಟ್ ಬಳೆ. ಓಕೆ, ಒಂದು ಲೆಟರ್ ಬರೆದು ಕೊಟ್ಟು ಹೋದೆ. ಓಕೆ. ಲೆಟರಾ? ಗಿರಿ ಸರ್ ಇರ್ಲಿಲ್ವಾ? ಇಲ್ಲ. ಓಕೆ, ಮತ್ತೆ ನಂಗೆ ನೆಕ್ಸ್ಟ್ ಡೇ ವಿಕಾಸ್ ಅಣ್ಣನ ಕಾಲ್. ಮತ್ತೆ ಹೇಗೆ, ಎಂತ ನೀನು ಎಂತ ಮಾಡಿದಿ, ಹೀಗೆ ಬಲ್ಲ ಒಂದು ರ್ಯಾಂಡಮ್ ಒಂದು 4 ಕ್ವಶನ್. ಓಕೆ, ಯಾವಾಗ ಜಾಯಿನ್ ಆಗ್ತಿ, ಓಕೆ. ಡೈರೆಕ್ಟ್ ಸೆಲೆಕ್ಟ್ ಆದ್ರು. ಡೈರೆಕ್ಟ್ ಸೆಲೆಕ್ಟ್. ಓ, ನಿಮ್ಗೆ ಇಂಟರ್ವ್ಯೂ ಇರ್ಲಿಲ್ಲ? ಗಣೇಶ್ ಅಂಡ್ Okay. ಹಿಸ್ಟ್ರಿಯಲ್ಲಿ only 2 people selected after clearing 1 group. But I was Same. confident that ಓ, ಐ ಮೀನ್ ಓಕೆ, ನೀವು ಆಮೇಲೆ ಸೇರಿದ ಮೇಲೆ ಇದೊಂದು ಗ್ರೂಪ್ ಇಂಟರ್ ಬರ್ತದಾ? ಅಲ್ಲ, ಬರ್ದು ಬಂದಿದೆ, ಬಟ್ ಐ ವಾಸ್ ಕಾನ್ಫಿಡೆಂಟ್ ದಟ್ ಐ ವಿಲ್ ಕ್ಲಿಯರ್. ಓಕೆ, ಸೇಮ್ ಇದೆ, ಪರವಾಗಿಲ್ಲ. ಓಕೆ, ಇಬ್ಬರೇ, ನೀನ್ ಸಾಧ್ಯಕ್ಕೆ ತೆಗೆದಿಯಾ? ಹೌದು.
ನಂಗೆ ಗೊತ್ತಿರಲಿಲ್ಲ. ಹಾಗಿದ್ರೆ 3ನೇವ ನೀನು, ಓಕೆ ಆಯ್ತಾ? ಮತ್ತೆ ನಾನು ಜನವರಿಯಲ್ಲಿ ಜಾಯ್ನ್ ಆದೆ. ಓಕೆ, ಅಲ್ಲಿ ನಿಮ್ಮ ಕತೆ ಸ್ಟಾರ್ಟ್ ಆಯ್ತು. ನಮ್ಮ ಕತೆ ಸ್ಟಾರ್ಟ್ ಆಯ್ತು. ಓಕೆ ಫಸ್ಟ್ ಬಂದದ್ದು 1 ತಿಂಗಳು. ಅನ್ಫಾರ್ಚುನೇಟ್ಲಿ ಐ ವಾಸ್ ಲೇಬರ್ ಆರ್ಗನೈಸೇಷನ್ ಸುದೀಪ್. ಫೈಲ್ ಮೂವಿಂಗ್ ಮಾಡ್ತಿದ್ದದ್ದು ಕೆಲಸ ಇತ್ತು ನಂದು. Okay. 1 ಮಂತ್ ಫೈಲ್. ಗೈಸ್, ಫೈಲ್ ಅಂದ್ರೆ ಸಣ್ಣ ಫೈಲ್ ಅಲ್ಲ, ಡೋಂಟ್ ಮಿಸ್ಟೇಕ್ ಯೋರ್ ಸೆಲ್ಫ್. ದೊಡ್ಡ ದೊಡ್ಡ ಗೋಣಿ ಚೀಲ ಇತ್ತು. ಗೋಣಿ ಚೀಲ ಇತ್ತು. ಹೌದು, ಮೇಲಿನಿಂದ ಫಸ್ಟ್ ಇದೆ ಪ್ಲೇಸ್. ಈಗ ಅದು ರಿನೋವೇಟ್ ಆಗಿತ್ತು. ಒಂದು ಬ್ರೇಕ್ ತೆಗೆಯುವ. ಒಂದು ಬ್ರೇಕ್ ತೆಗಿತೇವೆ ಸರ್. ಅಂದ್ರೆ ನಾವು ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಬಂದಿದೆ, ಒಂದೆರಡು ಫೋಟೋ ತೆಗೆಯುವ ಅಂತ. ಆಸ್ ಯು ಕ್ಯಾನ್ ಸಿ ದ ವ್ಯೂ ಪಾಯಿಂಟ್, ಜಸ್ಟ್ ಅಮೇಜಿಂಗ್, ರೈಟ್? ಎಸ್. ಓಕೆ, ಸೊ ನಮ್ಮದು ವ್ಯೂ ಪಾಯಿಂಟ್ ನೋಡಿ ಅಲ್ಲ, ಫೋಟೋ ತಗೊಂಡಾಯ್ತು. ಈಗ ನೆಕ್ಸ್ಟ್ ವಾಪಸ್ ಕಂಟಿನ್ಯೂ ಮಾಡುವ. ನೀವು ಆರ್ಟಿಕಲ್ ಶಿಪ್ ಸೇರಿದ್ರಿ. ನಿಂಗೆ ಸುಮ್ನಿರ ನೀನು, ನಿನ್ ಮಧ್ಯದಲ್ಲಿ ಮಾತಾಡ್ಬೇಡ. ಲೆಟ್ಸ್ ಜಸ್ಟ್ ಇಗ್ನೋರ್ ಶ್ರೀಲಕ್ಷ್ಮಿ. ಅವಳು ಯಾವ ಮಧ್ಯದಲ್ಲಿ ಬಂದುದಲ್ಲ. ಅವರದ್ದು ಇಂಟರ್ವ್ಯೂದಲ್ಲಿ ಎಂತ ಮಾತಾಡ್ಲಿಲ್ಲ. ಈಗ ಬೇರೆಯವ್ರನ್ನೊಟ್ಟಿಗೆ ಮಾತಾಡುವಾಗ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಸೊ ನಿಂಗೆ ಮತ್ತೆ ತೆಗಿತೇನೆ ಇಂಟರ್ವ್ಯೂ. ಈಗ ಸುಮ್ನೆ ಈಗ ನೀವು ಸೇರಿದ್ರಿ. ಆಮೇಲೆ ಮತ್ತೆ 1 ಮಂತ್ ಫೈಲ್ ಮೂವ್ ಮಾಡಿದೆ. 1 ಮಂತ್ ಫೈಲ್ ಮೂವ್ ಮಾಡಿದ್ರಿ. ಮತ್ತೆ ನಾನು ಅದೇ ಸ್ಟಾರ್ಟ್ ಆಡಿಟ್, ಅದು ಇದು ಔಟ್ಸೈಡ್ ಆಡಿಟ್ ಎಲ್ಲ ಆಡಿಟ್ ಆಯ್ತು. ಆಸ್ ಅ ಜೂನಿಯರ್ ನಾನು 5 ಟ್ಯಾಕ್ಸ್ ಆಡಿಟ್ ಮಾಡಿದ್ದೇನೆ. ಓಕೆ, ಆಸ್ ಅ ಸೀನಿಯರ್ ನಾನು 3 ಸ್ಟಾರ್ಟ್ ಆಡಿಟ್ ಮಾಡಿದ್ದೇನೆ. ಮತ್ತೆ ನಾನು ಆಸ್ ಅ ಸೂಪರ್ ಸೀನಿಯರ್ ಬಂದು ವಿದಿನ್ ದ ಪೀರಿಯಡ್ ಆಫ್ 45 days ಎಸ್. 6 ಟ್ಯಾಕ್ಸ್ ಆಡಿಟ್. 6 ಅಲ್ಲ, 6 ಇನ್ಕ್ಲೂಡಿಂಗ್ ಕ್ಲೈಂಟ್ ಡಿಸ್ಕ್ಲೋಸರ್ ಇಲ್ಲ. ಓಕೆ YouTube ಗೈಸ್, ಅಲ್ಲಿ ಲೆಟ್ಸ್ ಹಾಕ್ತೇನೆ. ಇಗ್ನೋರ್. ಲೆಟ್ಸ್ ಇಗ್ನೋರ್, ವಿಲ್ ಎಡಿಟ್ ದಿಸ್ ವಿಡಿಯೋ ಫೈನಲ್. ಓಕೆ ಇದು ತೆಗಿ ಆಯ್ತಾ? ಓಕೆ. 7 ಟ್ಯಾಕ್ಸ್ ಆಸ್ ಅ ಸೂಪರ್ ಸೀನಿಯರ್ 7 ಟ್ಯಾಕ್ಸ್ ಆಡಿಟ್ ಸೀಸನ್ ಮಾಡಿದ್ದೀವಿ. ಹೌದು. ಓಕೆ, ಆಮೇಲೆ ಆರ್ಟಿಕಲ್ ಶಿಪ್ ಡೇಸ್ ಆಗ್ಲಿಕ್ಕೆ ಬಂದ್ ನಿಮ್ಮದು. ಹೌದು. ಆರ್ ಯು ಫೀಲಿಂಗ್ ಸ್ಯಾಡ್ ಆರ್ ಎನಿಥಿಂಗ್? ನೋ, ನಿಮ್ಮದು ಲೈಫ್ ಇದು ಒಂದು ಫನ್ ಪಾರ್ಟ್ ಮಿಸ್ ಆಯ್ತಂತ. ಸೀದಾ ಹೋಗ್ತಿದ್ದಿ. ಇನ್ನ ಲೈಫ್ ಅಲ್ಲಿ ಮಿಸ್ ಹೇಳಿಲ್ಲ. ದೇರ್ ಇಸ್ ಒನ್ ಸಿಂಗ್, ಅಂತಹ ಅಸ್ತಿ ಪ್ರಾರಂಭ. ಓಕೆ, ಅಂದ್ರೆ ನಮ್ಗೆ ಸಂಸ್ಕೃತದಲ್ಲಿ ಅಂದ್ರೆ ದ ಎಂಡ್ ಆಫ್ ಸಮಥಿಂಗ್ ಇಸ್ ಬಿಗಿನಿಂಗ್ ಟು ಅದರ್ ಥಿಂಗ್ ಆರ್ ಅನದರ್ ಚಾಪ್ಟರ್. ಆದ್ರೆ ಕೂಡ ಸೊ ವಿ ಶುಡಂಟ್ ಫೀಲ್ ಬ್ಯಾಡ್ ಫಾರ್. ನೀವಿನ್ನು ಚೂರು ಓಲ್ಡ್ ಆಗ್ತಿದ್ದೀರಿ. ನಿಮ್ಮದ್ ಯಂಗ್ ಲೈಫ್ ಮುಗಿತಾ ಬಂತು. ಈಗ ಇನ್ನು ಆಲ್ರೆಡಿ Actually- ಬೆನ್ನು ಎಲ್ಲ ಸ್ಟಾರ್ಟ್ ಆಗಿದೆ ನಿಮ್ಗೆ. ನೀನ್ ಇದೆಲ್ಲ ಹೇಳ್ಬೇಡ ಮಾರ, ನಂದು ಮರ್ಯಾದೆ. ಬೆನ್ನು ಸ್ಟಾರ್ಟ್ ಆಗಿದೆ. ನೋಡಿ, ನಾವು ಚೇರ್ ಅಲ್ಲಿ 8 ಗಂಟೆ 9 ಗಂಟೆ ಕೂತು ಫಿಸಿಕಲ್ ಆಕ್ಟಿವಿಟಿ ಇಲ್ಲದಿದ್ರೆ ಎಲ್ಲರಿಗೂ ಆಗುದು ಸಹಜ. ಸೊ ದ ಅಡ್ವೈಸ್ ಫಾರ್ ದ ಯೂತ್ಸ್ ಆಫ್ ದಿಸ್ ಜನರೇಷನ್ ಇಸ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, ಓಕೆ. ಫಿಸಿಕಲಿ ಸೊ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇರಿ. ಒಂದು ಲೈಫ್ ಲೆಸನ್ ಗೈಸ್. ಹೌದು, ಬಟ್ ಮೇನ್ ಇಸ್ ಫುಡ್. ಅವಾಯ್ಡ್ ಜಂಕ್ ಫುಡ್ಸ್, Junk ಶುಗರ್, ರಚನಾ ಹೇಳಿತಾ? ಬಿಕಾಸ್ ನಮ್ಮ ಮೆಕ್ಡೊನಾಲ್ಡ್ಸ್ ಇದು ಕೋನರ್ ಇದ್ದಾರೆ ಇಲ್ಲಿ ರಚನಾ ಅಂತ, ಅವರಿಗೆ ಫಸ್ಟ್ ಇದು ಲೈಫ್ ಲೆಸನ್. ಮೇಜರ್ ನಮ್ಮದು ಹೆಲ್ತ್ ಸರಿ ಇದ್ರೆ ಎಂತ ಬೇಕು ಮಾಡಬಹುದು. ಇಂಥದ್ದು 1000 ಟ್ರಕ್ ಬೇಕಿದ್ರೆ ಹತ್ಬಹುದು. ಏನ್ ಹೇಳ್ತೀರಾ ಸಾತ್ವಿಕ್ ಪ್ರಭು? ಹೌದು, ನಾನದು ಖಂಡಿತ ಅಗ್ರಿ ಆಗ್ತೇನೆ. ನಾ ಅದಕ್ಕೆ ಡೈಲಿ 10 ಕಿಲೋಮೀಟರ್ ಓಡಿ ಬರ್ತೇನೆ. ಅದೇ ಒಳ್ಳೇದು. ಯಾವಾಗ? ಬೆಳಗ್ಗೆ. ಡೈಲಿ ಹತ್ತಾ? ಹೌದು, ನೋಡುವ ಎಲ್ಲಿ ಅದು, ಮಂಗಳ ಸ್ಟೇಡಿಯಂ ಅಲ್ಲಿ ನೋಡುವ. ನಾವು ನಾಳಿಂದ ನಾವು ಸಹ ಜಾಯ್ನ್ ಆಗ್ತೇವೆ. ಬೆಳಿಗ್ಗೆ 10 ಕಿಲೋಮೀಟರ್ ಓಡುತ್ತೀರಾ. ಮತ್ತೆ ಬರುವ ಕಾಲದಲ್ಲಿ ಒಂದು ಮ್ಯಾರಥಾನ್ ಕೂಡ ಉಂಟು 9th of November ಗೆ. ಆಲ್ ದ ಬೆಸ್ಟ್. ಓಡಿ, ಫಿಟ್ ಆಗಿರಿ, ಒಳ್ಳೆ ಫುಡ್ ತಿನ್ನಿ. ಸೊ ನಿಮ್ಮದು ಹಾಬೀಸ್ ಬಗ್ಗೆ ನೀವು ಹೇಳಿಲ್ಲ ನಂಗೆ. ಒಂದು ಹಾಬೀಸ್ ಎಂತ ಇಲ್ಲ ಮೇಜರ್, ಎಂತ ಇಲ್ಲ. ಹಂಟಿಂಗ್ ಎಲ್ಲ? ಹಂಟಿಂಗ್ ಇಟ್ಸ್ ನಾಟ್ ಅ ಹಾಬಿ. ದೆನ್ ಇಟ್ಸ್ ನಾಟ್ ಹಂಟಿಂಗ್ ಆಕ್ಚುಲಿ. ಐ ವಿಲ್ ಗೋ ಆಸ್ ಅ ಕೋಆರ್ಡಿನೇಟ್ ಆರ್ ಸಬಾರ್ಡಿನೇಟ್ ಟು ಹೆಲ್ಪ್. ಓಕೆ. ಬಟ್ ಹಾಬೀಸ್ ಹೇಳಿದ್ರೆ ಮನೆಗೆ ಹೋದಾಗ ಈಗ ಇಲ್ಲ. ಆಚೆ ಈಚೆ ತೋಟ ಸುತ್ತಾಡುದು, ಕೋವಿಡ್ ಟೈಮಲ್ಲಿ ಇರುವ ಮನೆ ಮುಂದೆ ಇರುವ ಸೊ ಟ್ರೆಕ್ಕಿಂಗ್ ನಿಮ್ಮ ಎಲ್ಲ ಮನೆ ಮಾಡುದು. ಹತ್ರ ದೊಡ್ಡ ತೋಟ ಉಂಟು. ದೊಡ್ಡ ಆದ್ರೆ ನೀವು ತೋಟದಿಂದ ಎಂತ ತರ್ಲಿಲ್ಲ ನಮ್ಗೆ ಇವತ್ತು. ತೋಟದಿಂದ ನೀನ್ ತಿನ್ನುವಂತದ್ದು ಎಂತ ಇಲ್ಲ. ಪಾನ್ ಪರ್ ಹಾಕ್ಬೇಕಿದ್ರೆ ತಂದು ಕೊಡ್ತೇನೆ ಅದಕ್ಕೆ. ಪರವಾಗಿಲ್ಲ. ಬಾಳೆಹಣ್ಣು ಮಂಗನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೇವೆ. ಓಕೆ. ಸೊ ಗೈಸ್, ಎನಿ ಸಜೆಷನ್ಸ್ ಫಾರ್ ಅವಾಯ್ಡಿಂಗ್ ಮಂಗ? ಪ್ಲೀಸ್ ಕಮೆಂಟ್. ಸೊ ನಾಟ್ ಹೀಗೆ ಶ್ರೀಲಕ್ಷ್ಮಿ, ಜಸ್ಟ್ Okay. ಮಂಗ. ನಾನ್ ಮಂಗಲ್ಲ. ಗೊರಿಲ್ಲ, ಸಾರಿ. ಸೊ ಹೀಗೆ ನಾನು ಈ ಒಂದು ಇಂಟರ್ವ್ಯೂ ಅನ್ನ ವಿಜಯನ ಧನ್ಯವಾದಿಸುತ್ತೇನೆ. ನಮ್ಮ ಈ Gift. ಒಂದು ಗಿಫ್ಟ್ ಇದು ಕೊಡ್ಲ ಅಣ್ಣ. ಪಾಪ ಆಗ್ಲಿಲ್ಲ. ಹರೀಶ್ ಅವರಿಂದ ಕೊಡಿ. ಸೊ ರೇಷ್ಮಾ ಅವರು ಅಸೋಸಿಯೇಟ್ ಆದವರು. ರೇಷ್ಮಾ, ಇದು ಒಂದು ಬಹುಮಾನ ಕೊಡ್ತೀರಾ ವಿಜಯ್ ಅವ್ರಿಗೆ? ಸೊ ಧನ್ಯವಾದ.